70 ವರ್ಷ ಹಳೆಯ ಟಿಬಿ ಡ್ಯಾಂನ 19ನೆಯ ಕ್ರಸ್ಟ್ ಗೇಟ್ ಕಟ್ಟಾದಂತಹ ಹಿನ್ನೆಲೆಯಲ್ಲಿ ಈಗ ನೀರಾವರಿ ಇಲಾಖೆಯೂ ಕೂಡ ಅಲರ್ಟ್ ಆಗಿದೆ. ಅಲ್ಲಿ ಆದಂತಹ ಅವಘಡದಿಂದ ಎಚ್ಚೆತ್ತುಕೊಂಡಿದೆ ನೀರಾವರಿ ಇಲಾಖೆ. ಎಲ್ಲ ಡ್ಯಾಂಗಳ ವರದಿಯನ್ನ ಕಲೆ ಹಾಕಿದ್ದಾರೆ ಈಗ ನೀರಾವರಿ ಇಲಾಖೆಯ ಅಧಿಕಾರಿಗಳು. ಟಿಬಿ ಡ್ಯಾಂನ ನಂತರ ನಾರಾಯಣಪುರ ಡ್ಯಾಂನಲ್ಲೂ ಕೂಡ ಟೆನ್ಷನ್ ಶುರುವಾಗಿದೆ. ಅಪಾಯದಲ್ಲಿದೆಯಾ ಹಾಗಾದ್ರೆ 42 ವರ್ಷದ ನಾರಾಯಣಪುರ ಡ್ಯಾಂ? ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಬಳಿಯ ಬಸವಸಾಗರ ಡ್ಯಾಂ ಇದು. 2 ವರ್ಷದಿಂದ ಡ್ಯಾಂ ಗೇಟ್ಗಳ ನಿರ್ವಹಣೆನೇ ಆಗಿಲ್ಲ. ಹಾಗಾಗಿನೇ ಅಧಿಕಾರಿಗಳಿಗೆ ಈಗ ಮಾಹಿತಿ ಸಿಕ್ಕಿರೋದು, ಬಸವಸಾಗರ ಡ್ಯಾಂ ನಿರ್ವಹಣೆಗೆ ಅನುದಾನವೇ ಬಿಡುಗಡೆ ಆಗಿಲ್ಲ. ವಾರ್ಷಿಕ ನಿರ್ವಹಣೆಗೆ 2 ಕೋಟಿ ರೂಪಾಯಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಡ್ಯಾಂ ಅಧಿಕಾರಿಗಳ ಪ್ರಸ್ತಾವನೆಗೆ ಕೇವಲ 63 ಲಕ್ಷ ಹಣ ಬಿಡುಗಡೆಯಾಗಿದೆ. ಕೇವಲ 63 ಲಕ್ಷ ರೂಪಾಯಿ ಹಣದಲ್ಲಿ ಡ್ಯಾಂ ನಿರ್ವಹಣೆಗೆ ಟೆಂಡರ್ ನೀಡಲಾಗಿತ್ತು. ಈ ರೀತಿಯಾದರೆ ಹೇಗೆ ಕೆಲಸ ಮಾಡಿಸೋದು ಅನ್ನುವಂತಹ ಆತಂಕ ಅಧಿಕಾರಿಗಳಿಗೆ. ಎಲ್ಲ ಡ್ಯಾಮ್ಗಳ ವರದಿಯನ್ನ ಈಗ ನೋಡಿದಂತಹ ಅಧಿಕಾರಿಗಳಿಗೆ ನಾರಾಯಣಪುರ ಡ್ಯಾಮ್ನಲ್ಲೂ ಕೂಡ ಅಪಾಯ ಇದೆ ಅನ್ನೋದು ಗೊತ್ತಾಗಿದೆ. 42 ವರ್ಷ ಹಳೆಯ ನಾರಾಯಣಪುರ ಡ್ಯಾಮ್ ಇದು. ಬಸವಸಾಗರ ಡ್ಯಾಮ್ 2 ವರ್ಷದಿಂದ ಡ್ಯಾಮ್ ಗೇಟ್ಗಳ ನಿರ್ವಹಣೆನೇ ಆಗಿಲ್ಲ. ಇದು ಈಗ ಟೆನ್ಷನ್ಗೆ ಕಾರಣ ಆಗಿರೋದು. ಬಸವಸಾಗರ ಡ್ಯಾಮ್ ನಿರ್ವಹಣೆಗೆ ಅನುದಾನನೇ ಬಿಡುಗಡೆ ಆಗಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ವಾರ್ಷಿಕ ನಿರ್ವಹಣೆ ಮಾಡಬೇಕು ಅಂತಂದರೆ 2 ಕೋಟಿ ರೂಪಾಯಿ ಅನುದಾನ ಬೇಕು. ಆದರೆ ಇಲ್ಲಿ ಹಣ ಬಿಡುಗಡೆ ಆಗಿರೋದು ಕೇವಲ 63 ಲಕ್ಷ ರೂಪಾಯಿ. ಕೇವಲ 63 ಲಕ್ಷ ಹಣದಲ್ಲಿ ಡ್ಯಾಮ್ ನಿರ್ವಹಣೆ ಹೇಗೆ ಸಾಧ್ಯ ಅಂತ ಆತಂಕಗೊಂಡಿದ್ದಾರೆ ಅಧಿಕಾರಿಗಳು. ಈಗ 63 ಲಕ್ಷ ರೂಪಾಯಿ ಹಣದಲ್ಲಿಯೇ ಡ್ಯಾಮ್ ನಿರ್ವಹಣೆಗೆ ಟೆಂಡರ್ ಕೂಡ ನೀಡಲಾಗಿತ್ತು. ಹಾಗಾದ್ರೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡುತ್ತಾ ಇದರ ಬೆನ್ನಲ್ಲೂ. ನಾರಾಯಣಪುರ ಡ್ಯಾಂ ನಿರ್ವಹಣೆ ವಿಳಂಬಕ್ಕೆ ಕಾರಣಗಳೇನು? ಹಾಗಾದ್ರೆ ರಾಜಕೀಯ ನಾಯಕರ ಬಡಿದಾಟಕ್ಕೆ ಬಲಿಯಾಗ್ತಾ ಇದೆಯಾ ಡ್ಯಾಂ? ಶಾಸಕರ ಸ್ವ ಇಚ್ಛಾಶಕ್ತಿಗೆ ಜಲಾಶಯವನ್ನೇ ಅಪಾಯಕ್ಕೆ ನೂಗ್ತಾ ಇದ್ದಾರಾ? ಇಂತಹ ಪ್ರಮುಖವಾದಂತಹ ಪ್ರಶ್ನೆಗಳು ಮೂಡುತ್ತೆ. ರಾಜಕೀಯ ನಾಯಕರ ಕಿತ್ತಾಟದಿಂದ ಟೆಂಡರ್ ಕೂಡ ಕ್ಯಾನ್ಸಲ್ ಆಗಿದೆ. ತಮ್ಮವರಿಗೆ ಟೆಂಡರ್ ಕೊಡಿಸೋದಕ್ಕೆ ಕೈ ಶಾಸಕ ಮುಂದಾಗಿದ್ದಾರಂತೆ. ಸುರಪುರ ಕಾಂಗ್ರೆಸ್ ಶಾಸಕರಿಂದಲೇ ಟೆಂಡರ್ ಕ್ಯಾನ್ಸಲ್ ಆಯ್ತಾ? ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ರಾಜಕೀಯ ನಾಯಕರ ಮೇಲೆ. ಗೇಟ್ ನಿರ್ವಹಣೆ ಅರ್ಹತೆಯುಳ್ಳ ಕಂಪನಿಗೆ ಟೆಂಡರ್ ನೀಡಬೇಕು. ಕಾಂಗ್ರೆಸ್ ಶಾಸಕರ ಅವರ ಮಧ್ಯ ಪ್ರವೇಶದಿಂದ ಟೆಂಡರ್ ಕ್ಯಾನ್ಸಲ್ ಆಗಿರುವಂತಹ ಆರೋಪ ಈಗ ಕೇಳಿ ಬಂದಿದೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿರುವುದರಿಂದ ಹಲವು ಟಿಎಂಸಿ ನೀರುಗಳು ಕೂಡ ಪೋಲಾಗಿರ್ತಕ್ಕಂಥದ್ದು. ಅಂದ್ರೆ ರಾಜ್ಯದ ಜಲಾಶಯಗಳು ಎಷ್ಟರ ಮಟ್ಟಿಗೆ ಸೇಫ್ ಇದಾವೆ, ನಿರ್ವಹಣೆ ಮಾಡ್ತಾ ಇದ್ದಾರೆ ಎಂಬ ಒಂದು ರಿಯಾಲಿಟಿ ಚೆಕ್ ಅನ್ನು ಈಗ ಯಶನಡ್ ಸುವರ್ಣ ನ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ನಾರಾಯಣಪುರ ಜಲಾಶಯದ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಜಲಾಶಯವು ಅಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಇಲ್ಲಿ KBJL ಅಧಿಕಾರಿಗಳು ಅಂತಕ್ಕಂಥ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಇದು ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯ. ಈ ಒಂದು ಬಸವಸಾಗರ ಜಲಾಶಯವು 33.313 TMC ಅಷ್ಟು ಸಾಮರ್ಥ್ಯ ಇರತಕ್ಕಂಥ ಒಂದು ಜಲಾಶಯ ಆಗಿರ್ತಕ್ಕಂಥದ್ದು. ಈ ಒಂದು ಜಲಾಶಯದ ಮೂಲಕವಾಗಿ ಕೃಷ್ಣಾ ನದಿಗೆ ನೀರನ್ನು ಕೂಡ ಹರಿಬಿಡಲಾಗ್ತದೆ. ಅಂದ್ರೆ ವಿಜಯಪುರ, ಯಾದಗಿರಿ, ರಾಯಚೂರು ಹಾಗೂ ಕಲಬುರಗಿ ಜಿಲ್ಲೆಗಳ ರೈತರ ಜೀವನಾಡಿ ಆಗಿರ್ತಕ್ಕಂಥ ಈ ಒಂದು ಜಲಾಶಯವು ಸುಮಾರು 16 ಲಕ್ಷ ಹೆಕ್ಟೇರ್ ಪ್ರದೇಶ ಈ ಒಂದು ಜಮೀನುಗಳಿಗೆ ಈ ಒಂದು ನಾರಾಯಣಪುರ ಜಲಾಶಯದ ಮೂಲಕವಾಗಿ ನೀರನ್ನು ಕೂಡ ಹರಿಬಿಡಲಾಗುತ್ತೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಇದು ಏನು ನಾರಾಯಣಪುರ ಜಲಾಶಯದಲ್ಲಿ 30 ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡುತ್ತೆ. ಆದರೆ ಕಳೆದ 2 ವರ್ಷದಿಂದ ಕ್ರಸ್ಟ್ ಗೇಟ್ಗಳ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು KBJL ಅಧಿಕಾರಿಗಳು ಏನು ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಅಂದರೆ 1 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು KBJL ಅಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದರು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಸಹ 63 ಲಕ್ಷ ರೂಪಾಯಿಯನ್ನು ಕೂಡ ಈಗ ಈ ಒಂದು ಮೇಂಟೈನ್ ಮಾಡೋದಕ್ಕೆ ಕೊಟ್ಟಿತ್ತು. ಆದರೆ ಇಲ್ಲಿ ಸ್ಥಳೀಯ ಶಾಸಕರ ಒಂದು ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಈಗ ನೀವು ದೃಶ್ಯದಲ್ಲಿ ಕೂಡ ಗಮನಿಸಿದ್ರು ರೋಫ್ ಆಗಿರ್ತಕ್ಕಂಥದ್ದು. ಈ ಒಂದು ರೋಫ್ಗೆ ಗಿರ್ಸ್ ಹಚ್ಚುವುದರ ಮೂಲಕವಾಗಿ ಹಲವು ರೀತಿಯಿಂದ ಕೂಡ ಈಗ ನಿರ್ವಹಣೆ ಮಾಡಬೇಕಾಗುತ್ತೆ. ಆದರೆ ಕಳೆದ 2 ವರ್ಷದಿಂದ ಈ ಒಂದು ರೂಫ್ಗಳಿಗೆ ಗ್ರೀಸ್ ಹಚ್ಚತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಯಾಕಂದರೆ ಬಂದಿರತಕ್ಕಂಥ ಅನುದಾನವನ್ನು ಟೆಂಡರ್ ಕರೆದೇ ವಾಪಸ್ ಕಳಿಸಿರೋದ್ರಿಂದ ಈಗ ನೀರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಏನು ಸ್ಥಳೀಯ ಒಂದು ರಾಜಕೀಯ ಕಿತ್ತಾಟದಿಂದಾಗಿ ಇವೆಲ್ಲ ಅವಾಂತರಗಳು ಸೃಷ್ಟಿಯಾದರೆ ಯಾರ ಮನೆ ಎಂಬ ಈಗ ಅನುಮಾನ ಕೂಡ ಕಾಡ್ತಾ ಇರ್ತಕ್ಕಂಥ ನೀರಾವರಿ ತಜ್ಞರಿದ್ದಾರೆ ಮಾತಾಡ್ತೀನಿ. ಪ್ರತಿ ವರ್ಷ ಎನ್ಯುವಲ್ ಪ್ರೋಗ್ರಾಮ್ ಅಂತೇಳಿ ವಾರ್ಷಿಕ ಪ್ರೋಗ್ರಾಮ್ ಅಂತ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಕಾಲುವೆಗಳ ಗೇಟ್ಗಳ ನಿರ್ವಹಣೆಗಾಗಿ ಇವರೊಂದು ಬೇಡಿಕೆ ಸಲ್ಲಿಸಿರ್ತಾರೆ. ಅದು ಒಂದು 2 ಕೋಟಿ ರೂಪಾಯಿ ತನಕ ಪ್ರತಿ ವರ್ಷ ಯಾವಾಗೂ. ಆದರೆ ಈ 2 ವರ್ಷದಿಂದ
ಆ ಅನುದಾನ ಲಭ್ಯ ಆಗದೇ ಇರೋದರಿಂದ ಅಥವಾ ಅದಕ್ಕಾಗಿ ಒಂದು ರಾಜಕೀಯ ಮೇಲಾಟ ಅಂದರೆ ಟೆಂಡರ್ ಕರೆದಿರ್ತಾರೆ, ಟೆಂಡರ್ ಪ್ರೊಸೆಸ್ ಸರಿಯಾಗಿರುವುದಿಲ್ಲ ಅಥವಾ ಟೆಂಡರ್ ಪ್ರೊಸೆಸ್ನಲ್ಲಿ ಏನದ ಅನಾವಶ್ಯಕ ಅಡೆತಡೆಗಳು ಉಂಟು ಮಾಡಿ ಒಂದು ಗೇಟ್ಗಳ ನಿರ್ವಹಣೆ ಮಾಡುವಲ್ಲಿ ತೊಂದರೆ ಮಾಡಿರೋದ್ರಿಂದ, ಯಾಕಂದರೆ ಗೇಟ್ಗಳ ನಿರ್ವಹಣೆ ಯಾವಾಗಲೂ ಹೆಂಗಾಗುತ್ತೆ ಅಂದರೆ ಪ್ರವಾಹ ಬರೋದಕ್ಕಿಂತ ಮುಂಚೆ ಗೇಟ್ಗಳ ನಿರ್ವಹಣೆ ಆಗಬೇಕು. ಅಂದರೆ ಏಪ್ರಿಲ್ ಮೇ ಜೂನ್ನಲ್ಲಿ ಆಗಬೇಕು. ಆ ಸಮಯದಲ್ಲಿ ಟೆಂಡರ್ ಕರೀಲಿಲ್ಲ ಅಂದರೆ ಪ್ರವಾಹ ಬಂದೊಳಗೆ 3 ತಿಂಗಳ ತನಕ ಗೇಟ್ಗಳ ಮೇಲೆ ಬೀಳುವಂಥ ಒತ್ತಡ ಏನಾದರೂ ಹೆಚ್ಚು ಕಮ್ಮಿ ಆದರೆ 16 ಲಕ್ಷ ಎಕರೆ ಪ್ರದೇಶದ ಈ ಭಾಗದ ಬಿಜಾಪುರ, ಬಾಗಲಕೋಟೆ ಮತ್ತು ಯಾದಗಿರಿ, ರಾಯಚೂರು ಈ ಎಲ್ಲ ತಾಲೂಕುಗಳ 16 ಲಕ್ಷ ಎಕರೆ ರೈತರಿಗೆ ತೊಂದರೆ ಆಗ್ತದೆ. ಅದಕ್ಕೆ ನೀವು ಯಾವುದೇ ವಿಷಯದಲ್ಲಿ ಇದು ಮಾಡಿದ್ರು ನೀರಿನಲ್ಲಿ ರಾಜಕೀಯ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಏನು ರೈತರ ಜೀವನದ ಜೊತೆ ಈ ಒಂದು KPGL ಅಧಿಕಾರಿಗಳು ಇರ್ಬೋದು ಮತ್ತು ರಾಜಕಾರಣಿಗಳು ಆಟ ಆಡ್ತಾ ಇದ್ದಾರೆ ಎಂಬ ಸಂಶಯ ಕೂಡ ಈಗ ಕಾಡ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಫೀಕ್ ಜೊತೆ ಪರಶುರಾಮ್ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.